ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕೋಲಾರ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತ್ಯಂತ ಘನತೆ ಮತ್ತು ಗೌರವದೊಂದಿಗೆ ನುಲಿನೂರು ಶಂಕರಪ್ಪ ಹಸಿರು ಪುರಸ್ಕಾರ ಪ್ರಶಸ್ತಿಯಿಂದ ಸಂಭ್ರಮ ಸಡಗರ ಘನತೆಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ಎಲ್ಲ ಮಹಿಳಾ ರೈತ. ಸಂವರ್ಧನೆ ಸಂಕೇತ, ಪ್ರಗತಿ ಸಂಕೇತ ಅಂತ ಹಸಿರು ಶಾಲನ್ನು ಹೊರಿಸುವುದರ ಮೂಲಕವಾಗಿ ಪ್ರಧಾನ ಸಮಾರಂಭದ ಅಧಿಕೃತ ಸಮಾರಂಭ ಈಗ ಶುರುವಾಗ್ತಿದೆ. ಮೊದಲಿಗೆ ಐತಿಹಾಸಿಕ ಕೋಟೆಯ ಪತಾರಿಗಳನ್ನು ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ. ಐತಿಹಾಸಿಕ ಪತಾರಿಗಳನ್ನು ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ. ನಾಡದ್ರೋಹಿಗಳಿಗೆ ಧಿಕ್ಕಾರ. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು. ಐತಿಹಾಸಿಕ ಪತೇರಿಗಳನ್ನು ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ. ಇವತ್ತು ನಾವು ಎಷ್ಟು ಸರಳವಾಗಿ ಜನಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಕ್ಕಂಥ ಚಿಂತನೆಗಳು ಪ್ರತಿದಿನ ಒಂದಲ್ಲ ಒಂದು ಪರಿಹಾರದ ಮುಖಾಂತರ, ಒಂದಲ್ಲ ಒಂದು ಸನ್ನಿವೇಶಗಳ ಮುಖಾಂತರ ನಾವೇ ಕಲಿತಾ ಹೋಗ್ತಾ ಇದ್ದೀವಿ. ಆ ರೀತಿಯಲ್ಲಿ ಈಗ ನಾವು ತಹಸೀಲ್ದಾರ್ ಮತ್ತು ನಮ್ಮ ರೆವಿನ್ಯೂ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಒಂದು ಪಾವತಿ ಆಂದೋಲನ, ಖಾತೆ ಆಂದೋಲನ ಮಾಡಿದ್ರೆ ಹೇಗೆ ಅಂತಕ್ಕಂಥದ್ದು ಚರ್ಚೆ ಮಾಡಿದಾಗ ಈಗ ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಂಡು ನಮ್ಮ ಅಧಿಕಾರಿಗಳು ಇದು ಮುಂದೆ ಈ ತಿಂಗಳು 29ನೇ ತಾರೀಕು ಪಾವತಿ ಖಾತೆ ಆಂದೋಲನವನ್ನು ಇಲ್ಲೇ ಮಾಡಲಿಕ್ಕೆ ಬೆಳಗ್ಗೆ 10 ಗಂಟೆಗೆ ತಿನಂಶಿ ಭವನದಲ್ಲೇ ಮಾಡಲಿಕ್ಕೆ ನಾವು ಈಗ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಯಾರೂ ಕೂಡ ಈ ಪಾವತಿ ಖಾತೆ ಆಗಬೇಕು ಅಂತಕ್ಕಂಥ ಅಲಿತಾ ಇದ್ದಿರಲ್ಲ, ದಯಮಾಡಿ 29ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಈ ಎಲ್ಲ ಮಾಹಿತಿಯೊಂದಿಗೆ ನೀವು ಇಲ್ಲಿ ಬಂದರೆ ಖಂಡಿತ ನಿಮ್ಮೆಲ್ಲರ ಪಾವತಿ ಖಾತೆನೂ ಕೂಡ ಇಲ್ಲೇ ಆನ್ಲೈನ್ ಮುಖಾಂತರ ಮಾಡುವಂಥ ಕೆಲಸ ಮಾಡೋದಕ್ಕೆ ತೀರ್ಮಾನವನ್ನು ಇವತ್ತು ಕೈಗೊಂಡಿದ್ದೇವೆ. ಅದಕ್ಕೇನು ಬೇಕು ಅಂದರೆ ಮೃತ ಆಗಿರ್ತಕ್ಕಂಥ ಹೆಸರಿನಲ್ಲಿರುವ ಪಾಣಿ ಬೇಕು, ಒಂದು ಮಾಹಿತಿ, ಮತ್ತು ಮೃತರ ಮರಣಪತ್ರ ಒಂದು ಬೇಕು. ಇಲ್ಲಾಂದರೆ ಅಲ್ಲಿ ನಮ್ಮ VA ಕಡೆಯಿಂದ ಮಾಜೂರ್ ಒಂದು ಕಾಪಿನಾದರೂ ಬೇಕು.
ಮತ್ತು ವಂಶವೃಕ್ಷ ದೃಢೀಕರಣ ಇದು ಕಂಪಲ್ಸರಿ ಬೇಕು. ಅದ್ರ ಜೊತೆಗೆ ಅದು ಉಪ ತಹಸೀಲ್ದಾರ್ದಿಂದ ಅದನ್ನು ದೃಢೀಕರಣ ಆಗಿರಬೇಕಾಗ್ತದೆ. ಈ ಮಾಹಿತಿ ತರಬೇಕು. ಜೊತೆಗೆ ನೀವು ಬರಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಇದನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ನ ಇಟ್ಕೊಂಬರ್ಬೇಕು. ಯಾವ ಉದ್ದೇಶ ಅಂದರೆ ಅಲ್ಲಿ OTP ಬರ್ತದೆ. ಇಲ್ಲೇ ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದ್ರಿಂದ OTP ಇಲ್ಲೇ ಬಂದರೆ ಅವಾಗಲೇ ಪಾವತಿ ಖಾತೆ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ OTPಗೆ ನೀವು ಆಧಾರ್ ಕಾರ್ಡ್ ಯಾವ ಮೊಬೈಲ್ಗೆ ಲಿಂಕ್ ಮಾಡಿದರೆ ಅದನ್ನು ತೊಗೊಂಡು ಬಂದರೆ ಖಂಡಿತ ಇಲ್ಲೇ ಪಾವತಿ ಖಾತೆ ಆಂದೋಲನ ಅದೆಷ್ಟು ಜನ ಬಂದರೂ ಕೂಡ ಎಲ್ಲರದ್ರೂ ಕೂಡ 29ನೇ ತಾರೀಕು ಇದೇ ತಿಂಗಳು 29ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಇಲ್ಲೇ ತೀನಂಶ್ರೀ ಭವನದಲ್ಲಿ ಇಟ್ಕೊಂಡಿದ್ದೇವೆ. ದಯಮಾಡಿ ಯಾರ್ಯಾರು ಇದಕ್ಕೆ ಆಗಬೇಕು ಅವಶ್ಯಕತೆ ಇರ್ತಕ್ಕಂಥವ್ರು ದಯಮಾಡಿ ಎಲ್ಲರೂ ಕೂಡ ಬಂದು ಇದನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಪಾವತಿ ಖಾತೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.